ಅಥರ್ವ ಯೂಟ್ಯೂಬ್ ಚಾನಲ್ಗೆ ನನ್ನ ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಸ್ವಾಗತವನ್ನು ಮಾಡ್ತಾ, ಇವತ್ತು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ KSET, TET, GPSTR ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಅತಿ ಮುಖ್ಯವಾಗಿದ್ದಿರತಕ್ಕಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಇದು ಈ ಹಿಂದೆ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟ ಇದ್ದಿರತಕ್ಕಂತಹ ಪ್ರಶ್ನೆ ಪತ್ರಿಕೆ. ಪ್ರಶ್ನೆಗಳು ಹೀಗಿದ್ದಾವೆ. ಋಗ್ವೇದದಲ್ಲಿ ಉಲ್ಲೇಖವಾಗಿರುವ ದಶರಾಜರ ಯುದ್ಧ ಭರತ ಬುಟ್ಟಕಟ್ಟಿನ ಮುಖ್ಯಸ್ಥರ ಯಾರಾಗಿದ್ದರು ಅಂತಕ್ಕಂತಹ ಪ್ರಶ್ನೆ. ಋಗ್ವೇದದಲ್ಲಿ ಉಲ್ಲೇಖವಾಗಿರುವ ದಶರಾಜರ ಯುದ್ಧದಲ್ಲಿ ಭರತ ಬುಡಕಟ್ಟಿನ ಮುಖ್ಯಸ್ಥ ಯಾರಾಗಿದ್ದರು? ಇದು ಸರಿಯಾದ ಉತ್ತರ ಸುದಾಸ ಅನ್ನುವುದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1 ಝೀಲಂ, ಸಟ್ಲೇಜ್, ರಾವಿ, ಬಿಯಾಸ್. ಪಟ್ಟಿ 2 ಪಟ್ಟಿ 2ರಲ್ಲಿ ಈ ರೀತಿ ಇದೆ. ಪರ್ಷ್ಣಿ, ವಿಪಾಸ, ಸತುದ್ರಿ, ವಿತಸ್ತಾ ಅಂತಕ್ಕಂತಹದ್ದು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಝೀಲಂ ನದಿ ಪಟ್ಟಿ 2ಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಕ್ಕೆ ಸಂಬಂಧಪಟ್ಟದ ಅಂತಂದರೆ, ನಾವು ಸರಿಯಾದ ಝೀಲಂನ ಸರಿಯಾದ ಪಟ್ಟಿ ಯಾವುದು ಅಂತಂದರೆ ವಿತಸ್ತಾ ಅನ್ನುವುದು ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ. ಎರಡನೇದು ಸತ್ಲೇಜ್ಗೆ ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ, ಸತ್ಲೇಜ್ಗೆ ಸತುದ್ರಿ ಅಂತಕ್ಕಂಥದ್ದು ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ. ಅದೇ ರೀತಿಯಾಗಿ ರಾವಿ ನದಿಗೆ ಸರಿಯಾಗಿದ್ದಿರ್ತಕ್ಕಂಥದ್ದು ಪರುಷ್ಣಿ ಅಂತಕ್ಕಂಥದ್ದು ಸರಿಯಾಗಿದ್ದಿರ್ತಕ್ಕಂಥದ್ದು. ಮತ್ತು ಕೊನೆಯದಾಗಿದ್ದಿರ್ತಕ್ಕಂತಹ ಬಿಯಾಸ್ಗೆ ವಿಪಾಸ ಅನ್ನುವುದು ಸರಿಯಾದ ಉತ್ತರ ಅಂಥೇಳಿ ನಾವು ನೋಡ್ತೀವಿ. ಇದಕ್ಕೆ ಈ ಕೆಳಗೆ ಸೂಚಿಸಿದ ಹಾಗೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ಅಂಥೇಳಿ ನೋಡೋದಾದರೆ ಆಪ್ಷನ್ 4 ಇದಕ್ಕೆ ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ ಅಂಥೇಳಿ ನಾವು ನೋಡ್ತೇವೆ. ಆಪ್ಷನ್ 4 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಕಂಡ 2 ವಾಕ್ಯಗಳಲ್ಲಿ ಒಂದು ಹೇಳಿಕೆ ಅಂದರೆ ಎ ಆಗಿದ್ದು ಇನ್ನೊಂದು ವಿವರಣೆ ಆರ್ ಆಗಿದೆ. ಹೇಳಿಕೆ: ಭಾರತದ ಆರಂಭಿಕ ಕಾಲದ ನಾಣ್ಯ ಪದ್ಧತಿಯಲ್ಲಿ ಸಾಮಾನ್ಯವಾಗಿ ಬೆಳ್ಳಿಯ ನಿಗದಿತ ಆಕಾರಗಳಿಲ್ಲದ ಮುದ್ರಾಂಕಿತ ನಾಣ್ಯಗಳು ಇದ್ದವು ಅಂತಕ್ಕಂಥದ್ದು ಮೊದಲನೇದು ಹೇಳಿಕೆ. ಎರಡನೇದಕ್ಕೆ ಕಾರಣ ಏನಾತಂದರೆ, ಅದಕ್ಕೆ ನೀಡಿರ್ತಕ್ಕಂತಹ ಕಾರಣ ಭಾರತದಲ್ಲಿ ಋಗ್ವೇದ ಅವಧಿಯಲ್ಲಿ ಮುದ್ರಾಂಕಿತ ನಾಣ್ಯಗಳನ್ನು ಬಳಸಲಾಗುತ್ತಿತ್ತು ಅನ್ನುವುದು ಅದಕ್ಕೆ ಕಾರಣ. ಆದರೆ ಇಲ್ಲಿ ಋಗ್ವೇದದ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಋಗ್ವೇದದ ಅವಧಿಯಲ್ಲಿ ಮುದ್ರಾಂಕಿತ ನಾಣ್ಯಗಳನ್ನು ಬಳಸಲಾಗುತ್ತಿತ್ತು ಅನ್ನೋದು ತಪ್ಪಾಗಿರುವುದರಿಂದ ಸರಿಯಾದ ಉತ್ತರ ಎ ಮಾತ್ರ ಸರಿಯಾಗಿದ್ದಿರ್ತಕ್ಕಂಥದ್ದು. ಭಾರತದ ಆರಂಭಿಕ ಕಾಲದ ನಾಣ್ಯ ಪದ್ಧತಿಯಲ್ಲಿ ಸಾಮಾನ್ಯವಾಗಿ ಬೆಳ್ಳಿಯ ನಿಗದಿತ ಆಕಾರಗಳಿಲ್ಲದ ಮುದ್ರಾಂಕಿತ ನಾಣ್ಯಗಳು ಇದ್ದವು ಅನ್ನೋದು ನಮಗೆ ಗೊತ್ತಾಗ್ತದೆ. ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಕಂಡವುಗಳಲ್ಲಿ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅನ್ನೋದನ್ನು ನಾವು ನೋಡಬೇಕು. ಕೊಟ್ಟಿರ್ತಕ್ಕಂತಹ ಜೋಡಿಗಳು ಈ ರೀತಿಯಾಗಿದ್ದಾವೆ. ಜೋಡಿ 1 ಕಾಶಿ ವಾರಾಣಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸರಿಯಾಗಿದೆ. ಕೋಸಲ ಚಂಪಾ ಅಂತಕ್ಕಂಥದ್ದು ಇದು ತಪ್ಪಾಗಿದ್ದಿರ್ತಕ್ಕಂಥದ್ದು ಅಂಥೇಳಿ ನಾವು ನೋಡ್ತೀವಿ. ವಜ್ಜಿ ಅಥವಾ ಉರ್ಜಿ ಅಂತಕ್ಕಂಥದ್ದು ವೈಶಾಲಿ ಸರಿಯಾಗಿದ್ದಿರ್ತಕ್ಕಂಥದ್ದು. ಕುರು ಹಸ್ತಿನಾಪುರ ಅಂತಕ್ಕಂಥದ್ದು ಸರಿಯಾಗಿದ್ದಿರ್ತಕ್ಕಂಥದ್ದು. ಅಂದರೆ ಕಾಶಿ ವಾರಾಣಸಿ ಸರಿಯಾಗಿದೆ, ವಜ್ಜಿ ಆರ್ ಉರ್ಜಿ ವೈಶಾಲಿ ಕರೆಕ್ಟ್ ಇದೆ, ಕುರು ಹಸ್ತಿನಾಪುರ ಅಂತಕ್ಕಂಥದ್ದು ಸರಿಯಾಗಿದ್ದಿರ್ತಕ್ಕಂಥವುಗಳು. ಅವು ಇದ್ದಿರ್ತಕ್ಕಂತಹ ರಾಜಧಾನಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತಕ್ಕಂತಹ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1 ವಿದ್ವಾಂಸರು ಕೊಟ್ಟರೆ, ಪಟ್ಟಿ 2ರಲ್ಲಿ ಮೂಲ ಅಂದರೆ ಆರ್ಯರ ಮೂಲ ನೆಲೆಗಳಿಗೆ ಸಂಬಂಧಪಟ್ಟ ಹಾಗೆ ಸ್ಥಳಗಳನ್ನು ನೀಡಿರ್ತಕ್ಕಂಥದ್ದು. ಅಂದರೆ ಯಾವ ವಿದ್ವಾಂಸ ಈ ಆರ್ಯರ ಮೂಲ ನೆಲೆಯ ಬಗ್ಗೆ ಹೇಳಿದಾನ ಅನ್ನೋದನ್ನು ನಾವು ನೋಡ್ತೀವಿ. ಇದು ಸ್ವಲ್ಪ ತಪ್ಪಾಗಿರುವುದರಿಂದ ಇದು ವಿಶೇಷವಾಗಿ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಬಂದಿರೋದನ್ನು ನಾವು ನೋಡ್ತೀವಿ. ಇದು 5ನೇ ಪ್ರಶ್ನೆ ಗ್ರೇಸ್ ಪ್ರಶ್ನೆ ಆಗಿದೆ. ಮುಂದಿನ ಪ್ರಶ್ನೆ 6ನೇದು ಈ ರೀತಿಯಾಗಿದೆ.
ಪ್ರಶ್ನೆ ಪಟ್ಟಿ 1 ಮತ್ತು ಪಟ್ಟಿ 2 ನೀಡಲಾಗಿದೆ. ಪಟ್ಟಿ 1ರಲ್ಲಿ ಶರೀನ್ ರತ್ನಾಕರ ಅಂತಕ್ಕಂಥದ್ದು ಪಟ್ಟಿ 2ರಲ್ಲಿದ್ದಿರ್ತಕ್ಕಂಥ ಯಾವುದಕ್ಕೆ ಹೊಂದಾಣಿಕೆ ಆಗುತ್ತದೆ ಅನ್ನೋದನ್ನು ನಾವು ಸೂಚಿಸಬೇಕಾಗ್ತದೆ. ಶರೀನ್ ರತ್ನಾಕರ ಅಂತಕ್ಕಂಥದ್ದು ಅದು ಯಾವುದಕ್ಕೆ ಸಂಬಂಧಪಟ್ಟದಂತಂದರೆ ಆಪ್ಷನ್ 3ರಲ್ಲಿ ನಾವು ನೋಡ್ತೀವಿ. ಯಾವುದು ಅಂತಂದರೆ ಏಕಶೃಂಗಿಯು ಹರಪ್ಪದ ಆಡಳಿತ ಕುಲೀನರ ಚಿಹ್ನೆಯಾಗಿತ್ತು ಅನ್ನೋದನ್ನು ನಾವು ನೋಡ್ತೀವಿ. ಎರಡನೇದು ಏನದ ಅಂತಂದರೆ ಸ್ಟುವರ್ಟ್ ಪಿಗ್ಗಟ್ ಅಂತಕ್ಕಂತಹದ್ದು. ಇವರೇನು ಹೇಳಿಕೆ ನೀಡಿದ್ದಾರೆ ಅಂತಂದರೆ ಸ್ಟುವರ್ಟ್ ಪಿಗ್ಗಟ್ ಅಂತಕ್ಕಂತಹ ಹೇಳಿರ್ತಕ್ಕಂಥ ಅವರ ಹೇಳಿಕೆ ಹರಪ್ಪದ ರಾಜ್ಯವನ್ನು ನಿರಂಕುಶಮತಿಗಳಾಗಿದ್ದ ಪುರೋಹಿತರು ಮತ್ತು ರಾಜರು ಅವಳಿ ರಾಜಧಾನಿಗಳ ಮೂಲಕ ಆಳ್ವಿಕೆ ನಡೆಸಿದರು ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ. ಅಂದರೆ ಸ್ಟುವರ್ಟ್ ಪಿಗ್ಗಟ್ ಅವರ ಮಾತು ಏನು ಹೇಳಿಕೆ ನೀಡಿದರು ಅಂತಂದರೆ ಅವರು ಹರಪ್ಪ ರಾಜ್ಯವನ್ನು ನಿರಂಕುಶಮತಿಗಳಾಗಿದ್ದ ಪುರೋಹಿತರು ಮತ್ತು ರಾಜರು ಅವಳಿ ರಾಜಧಾನಿಗಳ ಮೂಲಕ ಆಳ್ವಿಕೆ ಮಾಡಿದರು ಅನ್ನೋದನ್ನು ಅವ್ರು ಹೇಳಿರ್ತಕ್ಕಂಥ ಹೇಳಿಕೆ. ಮುಂದಿಂದು SC ಮಲ್ಲಿಕ್ ಅಂತಕ್ಕಂತಹ ವ್ಯಕ್ತಿಗಳು ನೀಡಿರ್ತಕ್ಕಂಥ ಹೇಳಿಕೆ ಏನ ಅಂತೇಳಿ ನಾನು ನೋಡೋದಾದರೆ ಅವರು ಹರಪ್ಪದ ರಾಜಕೀಯವು ಪ್ರಧಾನ ಹಂತಕ್ಕೆ ಒಂದು ಉದಾಹರಣೆಯಾಗಿದೆ ಅಂಥೇಳಿ ಮಾತನ್ನು ಹೇಳ್ತಾರೆ. ಕೊನೆಯದಾಗಿ ಡಿ ಗ್ರೆಗರಿ ಫೊಸೆಲ್ ಅಂತಕ್ಕಂತಹ ವ್ಯಕ್ತಿಗಳು ಹೇಳಿರ್ತಕ್ಕಂತಹ ಮಾತು ಹರಪ್ಪದ ಸಮಾಜ ಅತ್ಯಂತ ಶಿಸ್ತುಬದ್ಧಾದ ಮತ್ತು ನಾಗರಿಕ ಅಂಶಗಳನ್ನು ಒಳಗೊಂಡಿದೆ ಅನ್ನೋದನ್ನು ಅವರು ವಾಕ್ಯವನ್ನು ಹೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ ಎ ಆಪ್ಷನ್ ಸರಿಯಾಗಿದ್ದಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅನ್ನೋದನ್ನು ನಾವು ಗುರುತಿಸಬೇಕು. ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅನ್ನೋದು ಚಾನೋಧಾರೋ ಚಂದನ ಭಾಗದಲ್ಲಿ ಬರ್ತದೆ, ಅದು ಸರಿಯಾಗಿದೆ. ಖೀರ್ಸಾಗರ್ ಗುಜರಾತ್ನಲ್ಲಿ ಕಂಡು ಬರ್ತದೆ, ಸರಿಯಾಗಿದೆ. ಅದೇ ರೀತಿಯಾಗಿ ಸನೌಲಿ ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತದೆ, ಅದು ಸರಿಯಾಗಿದೆ. ರಾಖಿ ಗಡಿ ಅಂತ ಪಂಜಾಬ್ನಲ್ಲಿ ಬರ್ತಕ್ಕಂಥದ್ದು ಅನ್ನೋದು ಇದು ತಪ್ಪಾಗಿದ್ದಿರ್ತಕ್ಕಂಥದ್ದು. ಹೀಗಾಗಿ ನಾವು ತಪ್ಪಾಗಿರೋದು ರಾಖಿ ಗಡಿ ಮತ್ತು ಪಂಜಾಬ್ ಅಂಥೇಳಿ ಗುರುತಿಸ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಮುಂದಿನ ಪ್ರಶ್ನೆ 8ನೇದು. ಈ ಕೆಳಕಂಡ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂಥೇಳಿ ನಾವು ನೋಡ್ತೀವಿ. ಕೆಳಗಿನ ಯಾವ ಜೋಡಿಗಳು ಹೊಂದಾಣಿಕೆಯಾಗಿಲ್ಲ? ಲೋಥಾಲ್ ಅಂತಕ್ಕಂಥದ್ದು ಅದನ್ನು ಶೋಧನೆ ಮಾಡಿರ್ತಕ್ಕಂಥದ್ದು NG ಮುಜುಮ್ದಾರ್ ಅಂತಕ್ಕಂಥದ್ದು ಅದು ತಪ್ಪಾಗಿದ್ದಿರ್ತಕ್ಕಂಥದ್ದು, ತಪ್ಪಾದ ಜೋಡಿಯಾಗಿದ್ದಿರ್ತದೆ. ಸರಿಯಾಗಿದ್ದಿರ್ತಕ್ಕಂತಹ ಹೊಂದಾಣಿಕೆಯಾಗಿದ್ದಿರ್ತಕ್ಕಂತಹ ಜೋಡಿಗಳು ಯಾವ ಅಂತಂದರೆ ಧೋಲಾವೀರ JP ಜೋಶಿ ಅವರು, ರಂಗಪುರ MS ವತ್ಸ, ಹರಪ್ಪ ದಯಾರಾಮ್ ಸಹಾನಿ ಅಂತಕ್ಕಂಥದ್ದು ಸರಿಯಾಗಿದ್ದಿರ್ತಕ್ಕಂಥದ್ದು. 9ನೇ ಪ್ರಶ್ನೆ. ಕೆಳಕಂಡ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂಥೇಳಿ ನಾವು ನೋಡೋದಾದರೆ ರಾಬರ್ಟ್ ಬ್ರೂಸ್ಫೂಟ್ ಅವರು ಈ ಪಲ್ಲಾವರಂನಲ್ಲಿ ಪ್ರಾಚೀನ ಶಿಲಾಗದ ಕೈ ಕೊಡಲಿ ಅನ್ವೇಷಣೆ ಮಾಡಿದರು ಅನ್ನುವುದು ಸರಿಯಾಗಿದೆ. TJ ನ್ಯೂಬಾಲ್ಡ್ ಅಂತಕ್ಕಂಥದ್ದು ಭೀಮ್ಬೇಡ್ಕಾದಲ್ಲಿ ಗುಹಾ ಕಲೆಯ ಅನ್ವೇಷಣೆ ಇದೆ ಅನ್ನುವುದು ತಪ್ಪಾಗಿದ್ದಿರ್ತಕ್ಕಂಥದ್ದು. SA ಸಾಲಿ ಅವರು ಮಹಾರಾಷ್ಟ್ರದ ಪಟ್ನೆಯಲ್ಲಿ ಅಥವಾ ಪಾಟ್ನಾದಲ್ಲಿ ಈ ಅಂತ್ಯ ಹಳೆ ಶಿಲಾಗದ ಕಾಲದ ಕಲೆಗಳ ಕುರುಹು ಕುರಿತು ವರದಿ ಮಾಡಿದ್ದಾರೆ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥದ್ದು. 4ನೇದು ಅರುಣ್ ಸೋನಾಕಿಯಾ ಅಂತಕ್ಕಂತಹ ಅವರು 1900ರಲ್ಲಿ ತಲೆಬುರುಡೆಯ ಪಳೆಯುಳಿಕೆ ಅವಶೇಷಗಳ ಅನ್ವೇಷಣೆ ಮಾಡಿದರು ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ. ಈ ಕೆಳಕಂಡ 2 ವಾಕ್ಯಗಳಲ್ಲಿ ಒಂದು ಹೇಳಿಕೆಯಾಗಿದ್ದು ಇನ್ನೊಂದು ವಿವರಣೆಯಾಗಿದೆ. ಹೇಳಿಕೆ ಏನಾಗಿದೆ ಅಂತಂದರೆ ದಕ್ಷಿಣದ ನವಶಿಲಾಯುಗವನ್ನು ಭಾರತದ ವಿಶಿಷ್ಟ ಪ್ರಾದೇಶಿಕ ಗುಂಪು ಎಂದು ಪರಿಗಣಿಸಲಾಗಿದೆ. ದಕ್ಷಿಣದ ನವಶಿಲಾಯುಗವನ್ನು ಭಾರತದ ವಿಶಿಷ್ಟ ಪ್ರಾದೇಶಿಕ ಗುಂಪು ಎಂದು ಗುರುತಿಸಲಾಗಿದೆ ಅಂತಕ್ಕಂಥದ್ದು. ಅದಕ್ಕೆ ವಿವರಣೆ 6 ಏನಿದೆ ಅಂತಂದರೆ 6 ದಕ್ಷಿಣ ಭಾರತ ಬಹುತೇಕ ನವಶಿಲಾಯುಗದ ನೆಲೆಗಳಲ್ಲಿ ಬೂದಿ ದಿಬ್ಬಗಳು ಪತ್ತೆಯಾಗಿವೆ ಅಂತಕ್ಕಂಥದ್ದು. ಅಂದರೆ ಹೇಳಿಕೆಗೆ ಸರಿಯಾದ ವಿವರಣೆ 6 ಇರೋದರಿಂದ ಇದಕ್ಕೆ ಸರಿಯಾದ ಆಪ್ಷನ್ಸ್ ಯಾವುದು ಅಂತಂದರೆ ಕರೆಕ್ಟಾಗಿದ್ದಿರ್ತವೆ ಎ ಅಥವಾ 1 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಬೌದ್ಧ ಗ್ರಂಥಗಳ ಪ್ರಕಾರ ಈ ಕೆಳಗಿನ ಯಾರು ಮೌರ್ಯ ಚಕ್ರವರ್ತಿ ಅಶೋಕನ ಮಡದಿಯರಾಗಿದ್ದರು ಅಂಥೇಳಿ ಗುರುತಿಸಬೇಕಾಗಿದ್ದಿರ್ತಕ್ಕಂಥದ್ದು. ಬೌದ್ಧ ಗ್ರಂಥಗಳ ಪ್ರಕಾರ
ಈ ಕೆಳಗಿನ ಯಾರು ಮೌರ್ಯ ಚಕ್ರವರ್ತಿ ಅಶೋಕನ ಮಡದಿಯಾಗಿದ್ದರು, ಅಶೋಕನ ರಾಣಿಯರಾಗಿದ್ದರು ಅಂಥೇಳಿ ನಾವು ನೋಡೋದಾದರೆ ಇದರಲ್ಲಿ ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಅಸಂಧಿಮಿತ ಅಂತಕ್ಕಂಥದ್ದು ಒಬ್ಬರು, ಅಸಂಧಿಮಿತ ಅಂತಕ್ಕಂತಹ ಒಬ್ಬರು ರಾಣಿಯರು, ಇನ್ನೊಬ್ಬರು ತಿಸ್ಸರಖಿತ ಅಂತಕ್ಕಂಥವ್ರು ಸರಿಯಾಗಿದ್ದಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಒಂದಾಗಿದ್ದಿರ್ತದೆ. 1 ಮತ್ತು 2 ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಕಂಡ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂಥೇಳಿ, ಕೆಳಕಂಡ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂಥೇಳಿ ನಾವು ನೋಡೋದಾದರೆ ಎಲ್ಲ ಬುದ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂಥವುಗಳೇ ಇರಲಿ ಕೊಡಲಾಗಿದೆ. ಇಲ್ಲಿ ಬುದ್ಧನ ಜನ್ಮ ತಾವರೆ ಅಂತಕ್ಕಂಥದ್ದು ಸರಿಯಾಗಿದ್ದಿರ್ತಕ್ಕಂಥದ್ದು, ಬುದ್ಧನ ಪರಿತ್ಯಾಗ ಕುದುರೆ ಅಂತಕ್ಕಂಥದ್ದು ಸರಿಯಾಗಿದ್ದಿರ್ತಕ್ಕಂಥದ್ದು, ಬುದ್ಧನ ಜ್ಞಾನೋದಯ ಬೋಧಿವೃಕ್ಷ ಅನ್ನುವುದು ಸರಿಯಾಗಿದ್ದಿರ್ತಕ್ಕಂಥದ್ದು, ಬುದ್ಧನ ಪರಿನಿರ್ವಾಣ ಗೂಳಿ ಅಂತಕ್ಕಂಥದ್ದು ತಪ್ಪಾಗಿದ್ದಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿಲ್ಲ ಅಂತಂದರೆ ಅದ ಉತ್ತರ ಈ 4 ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಮಾಧ್ಯಮಿಕ ಪಂಥ ಸಿದ್ಧಾಂತದ ಸ್ಥಾಪಕರು ಯಾರು? ಮಾಧ್ಯಮಿಕ ಪಂಥದ ಸಿದ್ಧಾಂತದ ಸ್ಥಾಪಕರು ಯಾರು ಅಂಥೇಳಿ ನಾವು ನೋಡೋದಾದರೆ ಮಾಧ್ಯಮಿಕ ಪಂಥದ ಸ್ಥಾಪಕರು ಸರಿಯಾದ ಉತ್ತರ ನಾಗಾರ್ಜುನ ಅನ್ನುವವರು ಈ ಪಂಥವನ್ನು ಸ್ಥಾಪನೆ ಮಾಡಿದರು ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಸಮುದ್ರಗುಪ್ತನ ಅಲಹಾಬಾದ್ ಪ್ರಶಸ್ತಿಯನ್ನು ರಚಿಸಿದವರು ಯಾರು ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ನೇರವಾದ ಉತ್ತರ ಹರಿಸೇನನು ಸಮುದ್ರಗುಪ್ತನ ಅಲಹಾಬಾದ್ ಪ್ರಶಸ್ತಿಯನ್ನು ರಚಿಸಿದನು ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಈ ಕೆಳಕಂಡ ಗುಪ್ತ ರಾಜರುಗಳನ್ನು ಸರಿಯಾದ ಕಾಲಾನುಕ್ರಮಣಿಕೆಯಲ್ಲಿ ಬರೆಯಿರಿ ಅಂಥೇಳಿ ನಾವು ನೋಡ್ತೀವಿ. ಸರಿಯಾದ ಕಾಲಾನುಕ್ರಮದಲ್ಲಿ ಬರೀಬೇಕಾದ್ರೆ ಇದರಲ್ಲಿ ಮೊದಲು ಕಂಡು ಬರ್ತಕ್ಕಂಥದ್ದು ಚಂದ್ರಗುಪ್ತ 1 ಅವರು ಮೊದಲಿಗೆ ಕಂಡು ಬರ್ತಾರೆ. ಚಂದ್ರಗುಪ್ತ ಫಸ್ಟ್, ಇದು ನಾವು ಮೊದಲು ನೋಡ್ತೀವಿ. 2ನೇದು ಸಮುದ್ರಗುಪ್ತರ ಆಳ್ವಿಕೆ ಮಾಡ್ತಾರೆ. 3ನೇ ಸ್ಥಾನದಲ್ಲಿ ಕುಮಾರಗುಪ್ತ ಫಸ್ಟ್ ಆಳ್ವಿಕೆ ಮಾಡ್ತಾರೆ. ಕೊನೆಯದಾಗಿ ಸ್ಕಂದಗುಪ್ತರು ಆಳ್ವಿಕೆ ಮಾಡ್ತಾರೆ ಅಂಥೇಳಿ ನಾವು ನೋಡ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ 1ನೇ ಆಪ್ಷನ್ ಸರಿಯಾಗಿದ್ದಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಬೃಹತ್ ಶಿಲ್ಪಕಲೆಯ ಅಲಂಕಾರಿಕ ಪಟ್ಟಿ ಗಂಗಾವತರಣ ಯಾರಿಗೆ ಸಂಬಂಧಿಸಿದೆ ಅಂಥೇಳಿ ಪ್ರಶ್ನೆ. ಬೃಹತ್ ಶಿಲ್ಪಕಲೆಯ ಅಲಂಕಾರಿಕ ಪಟ್ಟಿ ಗಂಗಾವತರಣ ಯಾರಿಗೆ ಸಂಬಂಧಿಸಿದೆ ಅಂಥೇಳಿ ನಾವು ನೋಡಿದ್ರೆ ಕೆಳಗಿನ ಯಾವ ರಾಜಮನೆತನಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಪಲ್ಲವರು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಕಂಡವರಲ್ಲಿ ತಿರುವಾಸಂಗಂ ಅಂತಕ್ಕಂಥ ಭಕ್ತಿಗೀತೆ ಕರ್ತೃ ಯಾರು ಅಂಥೇಳಿ, ಕೆಳಕಂಡವರಲ್ಲಿ ತಿರುವಾಸಗಂ ಭಕ್ತಿಗೀತೆಯ ಕರ್ತೃ ಯಾರು ಅಂಥೇಳಿ ನಾವು ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಯಾರು ಅಂತಂದರೆ ಮಾಣಿಕ ವಾಸಗರ್ ಅಂತಕ್ಕಂಥವರು ಇದರ ಸರಿಯಾದ ಉತ್ತರವನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾವ ಜೋಡಿ ತಪ್ಪಾಗಿ ಹೊಂದಾಣಿಕೆಯಾಗಿದೆ ಅಂಥೇಳಿ ನಾವು ಗುರುತಿಸ್ಕೋದಾದರೆ ಡಿಸೆಂಬರ್ 1917 ಅನಿ ಬೆಸೆಂಟರು ಅಂಥೇಳಿ ಸರಿಯಾಗಿದ್ದಿರ್ತಕ್ಕಂಥದ್ದು. ಅಂದರೆ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂತಹ ವ್ಯಕ್ತಿಗಳು ಡಿಸೆಂಬರ್ 1917 ಸರಿಯಾಗಿದ್ದಿರ್ತಕ್ಕಂಥದ್ದು. ಡಿಸೆಂಬರ್ 1922 ಚಿತ್ತರಂಜನ್ ದಾಸ್ ಅವರು ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದರು, ಅದು ಸರಿಯಾಗಿದೆ. ಡಿಸೆಂಬರ್ 1925 ಸರೋಜಿನಿ ನಾಯ್ಡು ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದರು, ಅದು ಕರೆಕ್ಟಾಗಿದೆ. ಡಿಸೆಂಬರ್ 1924 ಜವಾಹರ್ಲಾಲ್ ನೆಹರು ಅವರು ವಹಿಸಿಕೊಂಡಿರ್ತಕ್ಕಂಥದ್ದು ತಪ್ಪಾಗಿರೋದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಕಂಡ ತೆರಿಗೆಗಳಲ್ಲಿ ಯಾವುದು ಭೂ ತೆರಿಗೆಯನ್ನು ಸೂಚಿಸುತ್ತದೆ ಅಂತೇಳಿ, ಈ ಕೆಳಕಂಡ ತೆರಿಗೆಗಳಲ್ಲಿ ಯಾವುದು ಭೂ ತೆರಿಗೆಯನ್ನು ಸೂಚಿಸುತ್ತದೆ ಅಂತಂದರೆ ಅದು ಸರಿಯಾದ ಉತ್ತರ ಕಡಮೈ ಮತ್ತು ಕುಡಿಮೈ ಅಂತಕ್ಕಂಥದ್ದು. ಕಡಮೈ ಮತ್ತು ಕುಡಿಮೈ ಅನ್ನುವುದು ಭೂ ತೆರಿಗೆಯನ್ನು ಸೂಚಿಸತಕ್ಕಂತಹ ಪಟ್ಟಿಯಾಗಿದೆ ಅಂಥೇಳಿ ನಾವು ನೋಡ್ತೀವಿ, ಅಥವಾ ತೆರಿಗೆ ಆಗಿದೆ ಅಂಥೇಳಿ ಗಮನಿಸ್ತೀವಿ. ಮುಂದಿನ ಪ್ರಶ್ನೆ, ಚೇರ ಸಾಮ್ರಾಜ್ಯವು ಸ್ಪಷ್ಟ ಹಾಗೂ ಕಣ್ಣಿಗೆ ಕಾಣುವಂತೆ ಬ್ರಾಹ್ಮಣ ಪ್ರಭುತ್ವವಾಗಿತ್ತು ಎಂದು ಈ ಕೆಳಕಂಡವರಲ್ಲಿ ಯಾರು ಪ್ರತಿಪಾದಿಸಿದರು? ಇದಕ್ಕೆ ಸರಿಯಾದ ಉತ್ತರ MGS ನಾರಾಯಣ್ ಅನ್ನುವ ವ್ಯಕ್ತಿಗಳು ಈ ಮಾತನ್ನು ಹೇಳ್ತಾರೆ.
ಚೇರಾ ಸಾಮ್ರಾಜ್ಯವು ಸ್ಪಷ್ಟ ಹಾಗೂ ಕಣ್ಣಿಗೆ ಕಾಣುವಂತೆ ಬ್ರಾಹ್ಮಣ ಪ್ರಭುತ್ವವಾಗಿತ್ತು, ಬ್ರಾಹ್ಮಣರ ಪ್ರಭುತ್ವದಲ್ಲಿದ್ದಿತ್ತು ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ಅದನ್ನು ಪ್ರತಿಪಾದನೆ ಮಾಡ್ತಾರೆ MGS ನಾರಾಯಣ್ ಅವರು. ಮುಂದಿನ ಪ್ರಶ್ನೆ, ಸಲ್ಲೇಖನವು ಯಾರಿಗೆ ಸಂಬಂಧಿಸಿದೆ ಅಂತಕ್ಕಂಥದ್ದು, ಅಂದರೆ ಯಾವ ಧರ್ಮದಲ್ಲಿ ಸಲ್ಲೇಖನ ವೃತ್ತವನ್ನು ಆಚರಣೆ ಮಾಡ್ತಾರೆ ಅನ್ನೋ ಒಂದು, ಅದು ಜೈನ ಧರ್ಮದಲ್ಲಿ ಸಲ್ಲೇಖನ ವೃತ್ತವನ್ನು ಆಚರಣೆ ಮಾಡ್ತಾರೋ ಅಂತೇಳಿ ನಾವು ನೋಡ್ತೀವಿ. ಮುಂದುವರೆದಂತೆ ಮುಂದಿನ ಪ್ರಶ್ನೆ, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತಕ್ಕಂಥದ್ದು. ಮಹೇಂದ್ರ ವರ್ಮ ಒಂದು, ಈ ಕಲ್ಲಿನ ದೇವಾಲಯಗಳ ನಿರ್ಮಾಣದ ಪ್ರಾರಂಭವನ್ನು ಮಾಡಿರ್ತಕ್ಕಂಥವರು ಮಹೇಂದ್ರ ವರ್ಮ ಒಂದು ಅಂಥೇಳಿ ನಾವು ನೋಡ್ತೀವಿ. ಒಂದನೇ ಮಹೇಂದ್ರ ವರ್ಮನ ಕಾಲದಲ್ಲಿ ಕಲ್ಲಿನ ದೇವಾಲಯಗಳ ನಿರ್ಮಾಣ ಪ್ರಾರಂಭವನ್ನು ಮಾಡಿದರು ಅಂಥೇಳಿ. ಎರಡನೇದು ಪರಮೇಶ್ವರ ವರ್ಮ, ಅಂದರೆ ಒಂದನೇ ಪರಮೇಶ್ವರ ವರ್ಮನು ಈ ರಣರಸಿಕ ನಗರವನ್ನು ಧ್ವಂಸಗೊಳಿಸಿದ ಅನ್ನೋದು, ರಣರಸಿಕ ನಗರವನ್ನು ಧ್ವಂಸಗೊಳಿಸುವುದು ಅನ್ನೋದು ಸರಿಯಾಗಿದ್ದಿರತಕ್ಕಂಥದ್ದು. ಮೂರನೇದು ಸಿಂಹ ವಿಷ್ಣು ಅನ್ನುವವರು ಈ ಅವನಿ ಸಿಂಹ ಅಂತಕ್ಕಂತಹ ಕರೆಸ್ಕೊಳ್ತಿದ್ದ ಅಂಥೇಳಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ನರಸಿಂಹವರ್ಮ ಸೆಕೆಂಡ್ ಅನ್ನತಕ್ಕಂತಹ ದೊರೆ ರಾಜ ಈ ಕೈಲಾಸನಾಥ ದೇವಾಲಯ ನಿರ್ಮಾಣವನ್ನು ಮಾಡಿದರು ಅಂಥೇಳಿ ನಾವು ನೋಡ್ತೀವಿ. ಇದಕ್ಕೆ ಸರಿಯಾದ ಉತ್ತರ ನಾವು ಎಯಲ್ಲಿ ಕಾಣ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಕಿಳವಣ್ಣ ಏರಿ ಶಬ್ದ ಯಾವುದಕ್ಕೆ ಸಂಬಂಧಿಸಿದೆ? ಕಿಳವಣ್ಣ ಏರಿ ಅಂತಕ್ಕಂಥ ಶಬ್ದ ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ, ಇದನ್ನು ಕೆರೆಗಳಿಗೆ ಸಂಬಂಧಿಸಿರ್ತಕ್ಕಂತಹ ಮಾತು, ಕೆರೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಶಬ್ದ ಅಂಥೇಳಿ ನಾವು ನೋಡ್ತೀವಿ. ಕಿಳವಣ್ಣ ಏರಿ ಅಂತಕ್ಕಂಥ ಶಬ್ದ ಕೆರೆಗಳಿಗೆ ಸಂಬಂಧಿಸಿದಿರ್ತದೆ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಸ್ವತ್ತಿವತಿನಗರ ಯಾವುದರ ರಾಜಧಾನಿಯಾಗಿತ್ತು? ಸ್ವತ್ತಿವತಿನಗರ ಯಾವುದರ ರಾಜಧಾನಿಯಾಗಿತ್ತು ಅಂಥೇಳಿ ನಾವು ನೋಡೋದಾದರೆ ಅದಕ್ಕೆ ಸರಿಯಾದ ಉತ್ತರ ಛೇದಿ ಸಾಮ್ರಾಜ್ಯದ ರಾಜಧಾನಿಯೇ ಸ್ವತ್ತಿವತಿನಗರ, ಅದರ ಛೇದಿ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ, ಕೆಳಗಿನವನ್ನು ಹೊಂದಿಸಿ ಬರೆಯಿರಿ ಅಂಥೇಳಿ ಕೊಟ್ಟಿರ್ತಕ್ಕಂಥದ್ದು. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತಕ್ಕಂಥದ್ದು. ಪಟ್ಟಿ 1 ಮತ್ತು ಪಟ್ಟಿ 2 ನೀಡಿದ್ದಾರೆ. ಪಟ್ಟಿ 1ರಲ್ಲಿ ಬಿಲ್ಹಣ್ಣ ವಿಕ್ರಮಾಂಕ ದೇವಚರಿತೆ ಅಂಥೇಳಿ, ಬಿಲ್ಹಣ್ಣ ವಿಕ್ರಮಾಂಕ ದೇವಚರಿತೆ. ಎರಡನೇದು ಭಾರವೀಯ ಕಿರಾತಾರ್ಜುನಿಯಂ ಅಂತಕ್ಕಂತಹ, ಭಾರವೀಯ ಕಿರಾತಾರ್ಜುನಿಯಂ ಅಂತಕ್ಕಂತಹ ಗ್ರಂಥ. ಅದೇ ರೀತಿಯಾಗಿ ಮೂರನೇದು ದಂಡಿಯ ದಶಕುಮಾರ ಚರಿತೆ ಅಂಥೇಳಿ ನಾವು ನೋಡ್ತೀವಿ, ದಂಡಿಯ ದಶಕುಮಾರ ಚರಿತೆ ಅಂಥೇಳಿ. ಕೊನೆಯದಾಗಿ ಮಹೇಂದ್ರವರ್ಮನ ಮತ್ತವಿಲಾಸ ಪ್ರಹಸನ ಅನ್ನುವುದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. ಕೆಳಗಡೆ ಕೊಟ್ಟಿರ್ತಕ್ಕಂತಹ ಯಾವ ಆಪ್ಷನ್ಸ್ ಇದಕ್ಕೆ ಸರಿಯಾಗಿದೆ ಅಂತಂದರೆ ಆಪ್ಷನ್ 3 ಇದು ಸರಿಯಾಗಿದ್ದಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಮುಂದಿನ ಪ್ರಶ್ನೆ, ಅಲ್ಲಾವುದ್ದೀನ್ ಹಸನ್ ಸ್ಥಾಪಿಸಿದ ಬಹಮನಿಯರ ಪ್ರಥಮ ರಾಜಧಾನಿ ಗುರುತಿಸಿ ಅಂತೇಳಿ. ಅಲ್ಲಾವುದ್ದೀನ್ ಹಸನ್ ಸ್ಥಾಪಿಸಿದ ಬಹಮನಿಯರ ಪ್ರಥಮ ರಾಜಧಾನಿ ಅಂಥೇಳಿ ನಾವು ನೋಡೋದಾದರೆ ಅದು ಗುಲ್ಬರ್ಗ ಅವರ ಪ್ರಥಮ ರಾಜಧಾನಿಯಾಗಿತ್ತು ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದ್ದು, ಒಂದು ಪ್ರತಿಪಾದನೆಯಾಗಿದ್ದು ಇನ್ನೊಂದು ಕಾರಣವಾಗೈತಿ. ಪ್ರತಿಪಾದನೆ ಏನು ಅಂತಂದರೆ, ಈ ದಕ್ಕನ್ನಿನ ಅಪಾಕಿಯರು ಪರ್ಷಿಯಾದಿಂದ ಬಂದು ಹೊಸದಾಗಿ ನೆಲೆಗೊಂಡವರಾಗಿದ್ದರು ಅಂತಕ್ಕಂಥದ್ದು ಪ್ರತಿಪಾದನೆ. ಅದಕ್ಕೆ ಕಾರಣ ಏನದ ಅಂತಂದರೆ, ಅವರು ಬಹಮನಿ ಸುಲ್ತಾನರ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಲು ಪ್ರಯತ್ನಿಸಿದರು ಅಂತಕ್ಕಂಥದ್ದು ಅದಕ್ಕೆ ಕಾರಣವನ್ನು ನೀಡಿದ್ದಾರೆ. ಆದರೆ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತಂದರೆ, ದಕ್ಕನ್ನಿನ ಅಪಾಕಿಯರು ಪರ್ಷಿಯಾದಿಂದ ಬಂದು ಹೊಸದಾಗಿ ನೆಲೆಗೊಂಡರು ಅನ್ನುವುದು ಸರಿಯಾಗಿದ್ದಿರ್ತಕ್ಕಂಥದ್ದು. ಆದರೆ ಇದು ಸರಿಯಾಗಿದ್ದಿರ್ತಕ್ಕಂಥದ್ದು. ಆದರೆ ಅವರು ಬಹಮನಿ ಸುಲ್ತಾನರ ಮೇಲೆ ಸಾಕಷ್ಟು ಪ್ರಭಾವ ಬೀರಲು ಪ್ರಯತ್ನಿಸಿದರು ಅನ್ನುವುದಲ್ಲ, ಇದು ತಪ್ಪಾಗಿದ್ದಿರ್ತಕ್ಕಂಥದ್ದು. ಅಂದರೆ ಪ್ರತಿಪಾದನೆ ಸರಿ ಇದ್ದು ತಪ್ಪಾಗಿದೆ ಅನ್ನೋದನ್ನು ಎಲ್ಲಿದೆ ಆಪ್ಷನ್ ಅಂತಂದ್ರೆ ಅದು 3ರಲ್ಲಿ ಆಪ್ಷನ್ ಕಾಣ್ತೀವಿ. ಎ ಸರಿಯಾಗಿದೆ, ಆದರೆ ಸರಿ ಇಲ್ಲ ಅನ್ನೋದನ್ನು ನಾವು ನೋಡ್ತೀವಿ. ಇನ್ನು 33ನೇ ಪ್ರಶ್ನೆ, ಚಹಲ್ಗಾನಿ ವ್ಯವಸ್ಥೆಯನ್ನು ಜಾರಿಗೆ ತಂದ ದೆಹಲಿ
ಸುಲ್ತಾನ್ ಯಾರು? ಚಹಲ್ಗಾನಿ ವ್ಯವಸ್ಥೆಯನ್ನು ಜಾರಿಗೆ ತಂದ ದೆಹಲಿ ಸುಲ್ತಾನ್ ಯಾರು ಅಂಥೇಳಿ ನಾವು ನೋಡಿದಾಗ ಅವರು ಇಲ್ತಮಷ್ ಅನ್ನುವುದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಶಿವಾಜಿಯ ಉದಯವನ್ನು ಮರಾಠ ರಾಷ್ಟ್ರೀಯತೆಯ ಉನ್ನತಿಯಾಗಿ ಕಂಡ ಇತಿಹಾಸಕಾರರು ಯಾರು ಅಂಥೇಳಿ. ಶಿವಾಜಿಯ ಉದಯವನ್ನು ಮರಾಠ ರಾಷ್ಟ್ರೀಯತೆಯ ಉನ್ನತಿಯಾಗಿ ಕಂಡ ಇತಿಹಾಸಕಾರರು ಯಾರು ಅಂಥೇಳಿ ನಾವು ನೋಡೋದಾದರೆ ಅದಕ್ಕೆ ಸರಿಯಾದ ಉತ್ತರ MG ರಾನಡೆ ಮತ್ತು VV ಜೋಶಿಯವರು ಅಂಥೇಳಿ ನಾವು ನೋಡ್ತೀವಿ. ಅಂದರೆ ಇಲ್ಲಿ ಇಬ್ಬರು ವ್ಯಕ್ತಿಗಳು ಶಿವಾಜಿಯ ಉದಯವನ್ನು ಮರಾಠ ರಾಷ್ಟ್ರೀಯತೆಯ ಉನ್ನತಿಯಾಗಿ ಕಂಡ ಇತಿಹಾಸಕಾರರು ಅಂಥೇಳಿ ನಾವು ನೋಡ್ತೀವಿ. ಇದಕ್ಕೆ ಸರಿಯಾದ ಆಪ್ಷನ್ ಏನಾತಂದರೆ 1ನೇ ಆಪ್ಷನ್ ಸರಿಯಾಗಿದ್ದಿರ್ತಕ್ಕಂಥದ್ದು. ಇದು ಸರಿಯಾದ ಉತ್ತರ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಪುರಂದರ ಒಪ್ಪಂದದ ಪ್ರಕಾರ ಪುರಂದರ ಒಪ್ಪಂದದ ಪ್ರಕಾರ ಮರಾಠರು 23 ಕೋಟೆಗಳನ್ನು ಮೊಘಲರಿಗೆ ಒಪ್ಪಿಸಬೇಕಾಗಿತ್ತು ಅನ್ನೋದು ಮೊದಲನೇ ಹೇಳಿಕೆ, ಮೊದಲನೇ ಪಾಯಿಂಟು. ಎರಡನೇದು, ಶಿವಾಜಿಯ ಮಗ ಸಂಭಾಜಿಗೆ ಜಾಗೀರನ್ನು ನೀಡುವುದರೊಂದಿಗೆ ಪಂಚ್ ಹಜಾರಿ ಮನ್ಸಬ್ದಾರನನ್ನಾಗಿ ಮಾಡಬೇಕಾಗಿತ್ತು ಅನ್ನೋದು. ಮೂರನೇದು, ಶಿವಾಜಿ ತನ್ನ ದಂಡನಾಯಕನನ್ನು ವಜಾಗೊಳಿಸಿದನು. ನಾಲ್ಕನೇದು, ಶಿವಾಜಿ ತನ್ನ ಪ್ರದೇಶಗಳನ್ನು ಸ್ಥಳೀಯ ನಾಯಕರಿಗೆ ನೀಡಬೇಕಾಯಿತು ಅನ್ನೋದು ಆಪ್ಷನ್ ಕೊಟ್ಟಿದ್ದಾರೆ. ಆದರೆ ಇದರಲ್ಲಿ ಸರಿಯಾಗಿದ್ದಿರ್ತಕ್ಕಂಥದ್ದು ಏನಾತಂದರೆ ಮರಾಠರು 23 ಕೋಟೆಗಳನ್ನು ಮೊಘಲರಿಗೆ ನೀಡಬೇಕಾಯಿತು ಅನ್ನೋದು ಸರಿಯಾದ ಒಂದು. ಎರಡನೇದು, ಶಿವಾಜಿ ಮಗ ಸಂಭಾಜಿಗೆ ಜಾಗೀರನ್ನು ನೀಡೋದರೊಂದಿಗೆ ಪಂಚ್ ಹಜಾರಿ ಮನ್ಸಬ್ದಾರನನ್ನಾಗಿ ಮೊಘಲರು ಮಾಡಿದರು, ಔರಂಗಜೇಬನ ಆಸ್ಥಾನದಲ್ಲಿ ಮಾಡಲಾಯಿತು ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥದ್ದು. ಉಳಿದಿರ್ತಕ್ಕಂತಹ ಶಿವಾಜಿ ತನ್ನ ದಂಡನಾಯಕನ ವಜಾಗೊಳಿಸಿದ್ದಿರ್ತಕ್ಕಂಥದ್ದು ಅನ್ನೋದು ತಪ್ಪು. ಯಾಕಂದರೆ ಅವರು ವಜಾಗೊಳಿಸಿಲ್ಲ. ಶಿವಾಜಿ ತನ್ನ ಪ್ರದೇಶಗಳನ್ನು ಸ್ಥಳೀಯ ನಾಯಕರಿಗೆ ನೀಡಬೇಕಾಗಿತ್ತು ಅನ್ನೋದು ತಪ್ಪಾಗಿದ್ದಿರ್ತಕ್ಕಂಥದ್ದು. ಹೀಗಾಗಿ ಸರಿಯಾದ ಉತ್ತರ 1 ಮತ್ತು 2 ಮಾತ್ರ ಸರಿಯಾಗಿರೋದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಸತೀಶ್ ಚಂದ್ರ ಅವರ ಪ್ರಕಾರ ಹೊಸದಾಗಿ ಸ್ಥಾಪನೆಗೊಂಡ ಟರ್ಕಿ ದೇಶ ಯಾವೆಲ್ಲ ಸವಾಲುಗಳನ್ನು ಎದುರಿಸಬೇಕಾಗಿತ್ತು? ಸತೀಶ್ ಚಂದ್ರ ಅವರ ಪ್ರಕಾರ ಹೊಸದಾಗಿ ಸ್ಥಾಪನೆಗೊಂಡ ಟರ್ಕಿ ದೇಶ ಯಾವೆಲ್ಲ ಸವಾಲುಗಳನ್ನು ಎದುರಿಸಬೇಕಾಗಿತ್ತು ಅಂಥೇಳಿ ನಾವು ನೋಡೋದಾದರೆ ನೋಡ್ರಿ, ಹೊರಹಾಕಲ್ಪಟ್ಟ ಕೆಲವು ಸ್ಥಳೀಯ ಆಡಳಿತಗಾರರ ಬೆದರಿಕೆಯನ್ನು ಎದುರಿಸಬೇಕಾಯಿತು. ಎರಡನೇದು, ಟರ್ಕಿಯ ಕುಲೀನ ಮನೆತನದವರ ಆಂತರಿಕ ಪಕ್ಷಪಾತ ಜಾಸ್ತಿ ಆಯಿತು. ಮೂರನೇದು, ಮಧ್ಯ ಏಷ್ಯಾದ ರಾಜಕೀಯ ಬದಲಾವಣೆಗಳು ಭಾರತದ ಮೇಲೂ ಪ್ರಭಾವ ಬೀರಿದವು ಅಂತಕ್ಕಂಥದ್ದು. ಇನ್ನು ಚೆಂಗೀಸ್ ಖಾನ ಬೆದರಿಕೆ ಅನ್ನೋದು ಇದು ತಪ್ಪಾಗಿದ್ದಿರ್ತಕ್ಕಂಥದ್ದು. ಮೇಲಿನ 3 ವಾಕ್ಯಗಳು ಸರಿಯಾಗಿದ್ದು, ಹೀಗಾಗಿ ಸರಿಯಾದ ಉತ್ತರ ನಾವು 3ರಲ್ಲಿ ಕಾಣ್ತೀವಿ. 3ನೇ ಪ್ರಶ್ನೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಬಲ್ಬನ್ ರಕ್ತ ಮತ್ತು ಉಕ್ಕಿನ ನೀತಿಯನ್ನು ಯಾರ ವಿರುದ್ಧ ಕೈಗೊಂಡಿದ್ದನು ಅನ್ನೋದು ನಾವು ನೋಡ್ತೀವಿ. ಬಲ್ಬನ್ ರಕ್ತ ಮತ್ತು ಉಕ್ಕಿನ ನೀತಿಯನ್ನು ಯಾರ ವಿರುದ್ಧ ಕೈಗೊಂಡಿದ್ದ ಅಂತಂದರೆ ಬಲ್ಬನನು ಈ ನೀತಿಯನ್ನು ಚಹಲ್ಗಾನಿಯ ವಿರುದ್ಧವಾಗಿ ಆತ ಕೈಗೊಂಡಿದ್ದ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಇಕ್ತಾದರಿ ವ್ಯವಸ್ಥೆಯನ್ನು ಅನುವಂಶಿಗೊಳಿಸಿದವರು ಯಾರು? ಇಕ್ತಾದರಿ ವ್ಯವಸ್ಥೆಯನ್ನು ಅನುವಂಶಗೊಳಿಸಿರ್ತಕ್ಕಂಥ ವ್ಯಕ್ತಿ ಫಿರೋಜ್ ಶಾ ತುಘಲಕ್ ಅಂಥೇಳಿ ನಾವು ನೋಡ್ತೀವಿ. ಫಿರೋಜ್ ಶಾ ತುಘಲಕ್ ಅಂಥೇಳಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಗುಪ್ತರ ಕಾಲದಲ್ಲಿ ಭೂದತ್ತಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಅಂಶವನ್ನು ಗಮನಿಸಬಹುದಾಗಿದೆ ಅಂತಂದರೆ ಸರಿಯಾದ ಉತ್ತರ ಭೂಮಿಯನ್ನು ಸಾಮಾನ್ಯವಾಗಿ ಬ್ರಾಹ್ಮಣರಿಗೆ ಧಾರ್ಮಿಕ ಮತ್ತು ಶೈಕ್ಷಣಿಕ ಉದ್ದೇಶಗಳಿಗಾಗಿ ನೀಡಲಾಗುತ್ತಿತ್ತು ಅನ್ನುವುದು ಸರಿಯಾಗಿದ್ದಿರ್ತಕ್ಕಂಥದ್ದು. ಇಲ್ಲಿವರೆಗೆ ಅತ್ಯಂತ ಉಪಯುಕ್ತವಾಗಿದ್ದಿರ್ತಕ್ಕಂತಹ ಪ್ರಶ್ನೆಗಳನ್ನು ಆಲಿಸಿರ್ತಕ್ಕಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು.